ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಸಾಂಬಾರ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೀಸನ್ ಬಂತು ಅಂತ ಅಂದರೆ ಎಲ್ಲರೂ ಮಾಡ್ತಾರೆ. ಹಾಗಾಗಿ ನಾನು ನಮ್ಮ ಮನೇಲಿ ಹೇಗೆ ಈ ಸಾಂಬಾರನ್ನ ಮಾಡ್ತೀನಿ, ಯಾವ ಸಾಂಬಾರು ಗೊತ್ತಾ? ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ತಿಂತಾಯಿರಿ, ಇನ್ನೂ ತಿನ್ನಬೇಕು ಅನಿಸುತ್ತೆ. ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನುಗ್ಗೆಕಾಯಿ ನಾನು ಕುಕ್ಕರಲ್ಲಿ ಮಾಡಿದ್ರೂ ಒಂದು ಒಡೆದೋಗಿಲ್ಲ, ಹಾಗೇ ಇದೆ. ನಾನು ಅದು ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋಲಿ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನೀರು ಹಾಕ್ತಾಯಿದ್ದೀನಿ. ಒಂದು ಚೊಂಬು ನೀರು ಹಾಕ್ಕೊಂಡು ಬೇಳೆ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಅದು ಬೇಳೆ ಹಾಕ್ಕೊಂಡು ಒಂದು 3ರಿಂದ 4 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಈ ಥರ ಬೇಯಿಸಿ ನಾವು ರುಬ್ಬೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಅದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಇದಕ್ಕೆ ನಾನು ಸಾಂಬಾರು ಈರುಳ್ಳಿ, ಈ ಥರ ಸಾಂಬಾರು ಈರುಳ್ಳಿ ಹಾಕಿ ಮಾಡೋದ್ರಿಂದ ನುಗ್ಗೆಕಾಯಿ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಇದು ಬಂದು ಅವರೆಕಾಯ್ದು ಹಣ್ಣುಗಳು, ಅವರೆಕಾಯಿ ಅಲ್ಲ, ಅವರೆಕಾಯ್ದು ಹಣ್ಣುಗಳಿತ್ತು. ಅದನ್ನು ನಾನು ಈ ಸಾರಿಗೆ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಸಾರಿಗೆ ಈ ಥರ ಕಾಳು ಹಾಕೋದು ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ. ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ವಿಷಲ್ ಹಾಕ್ಸ್ಕೊತೀನಿ. ಅದು ವಿಷಲ್ ಬರೋ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಖಾರಕ್ಕೆ ಒಂದು 2ರಿಂದ 3 ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಉರಿಯೋದಕ್ಕೇ. ಬೆಳ್ಳುಳ್ಳಿ ಒಂದು ಚಿಕ್ಕದೊಂದು ಗೆಡ್ಡೆ ಬೆಳ್ಳುಳ್ಳಿ, 1-2ರಿಂದ 3 ಈರುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ದಿ ಮಾಡೋದ್ರಿಂದ ಒಂದು ರುಚಿ ಚೆನ್ನಾಗಿರುತ್ತೆ. ಬಿಸಿಲು ಅಳಿಸಲ್ಲ ಬೇಗ. ಈ ಥರ ಹುರ್ದಿ ಮಾಡೋದ್ರಿಂದ ಬೇಗ ಅಳಿಸೋಗೋದಿಲ್ಲ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಣಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಉರಿತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ, ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ಜನ ಜಾಸ್ತಿ ಇದ್ದಾರೆ ಅಂದರೆ ಜಾಸ್ತಿ. ಇದೆಲ್ಲ ಸ್ವಲ್ಪ ಆರಲಿ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಇದರ ಬಗ್ಗೆ ಅಭಿಪ್ರಾಯ ಏನಾದ್ರು ಇದ್ದರೆ ನಿಮಗೆ ಹೇಳಬೇಕು ಅನ್ಸರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮರಿಬೇಡಿ. ಓದೋದಕ್ಕೆ ಕಾಯ್ತಾ ಇರ್ತೀನಿ. ತಪ್ಪು ಸರಿ ಎಲ್ಲ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಗುತ್ತಲ್ವ. ಹಾಗಾಗಿ ನೋಡಿ, ನುಗ್ಗೆಕಾಯಿನೆಲ್ಲ ನಾನು ಕಟ್ ಮಾಡಿಕೊಂಡೆ. ನನಗೆ ನುಗ್ಗೆಕಾಯಿ ಕಟ್ ಮಾಡೋದನ್ನ ತುಂಬಾ ಇಷ್ಟ. ಕಟ್ ಮಾಡ್ತಾ ಅದು ನಾರು ಬರುತ್ತಲ್ಲ, ಅದು ತೆಗಿಯೋಕೆ ನಂಗೆ ತುಂಬಾ ಇಷ್ಟ. ಅದನ್ನೆಲ್ಲ ನಾನು ನುಗ್ಗೆಕಾಯಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ, ಕಟ್ ಮಾಡಿ. ಟೊಮೊಟೊ ಬೇಳೆ ಬೆಂದಿತ್ತಲ್ಲ, ಅದರಲ್ಲಿರೋ ಟೊಮೊಟೊನೆಲ್ಲ ಸಪ್ರೇಟಾಗಿ ಮಾಡ್ಕೊತಾಯಿದ್ದೀನಿ. ಒಂದು 4 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೋದಕ್ಕೆ ಹಾಕೋಬೇಕು. ಟೊಮೊಟೊನ ಸಪ್ರೇಟಾಗಿ ಎತ್ತಿಟ್ಕೊಂಡು ಬೇಳೆನ ಚೆನ್ನಾಗಿ ಸೌಟಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಳು ಒಡೆಯೋದಿಲ್ಲ, ಬೇಳೆ ಮಾತ್ರ ಮಸಿಯುತ್ತೆ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಟೊಮೊಟೊ ಬೇಯಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೇ ಸಾಂಬಾರು ಮಸಾಲ, ಬೇಳೆ ಸಾಂಬಾರು ಮಸಾಲೆ ಇರುತ್ತಲ್ಲ, ಅದೊಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2ರಿಂದ 3 ಸ್ಪೂನಷ್ಟು ಹಾಕೋಬೋದು. ನಮ್ಮ ಖಾರ ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ. ಇದನ್ನು ಒಂದು ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಬರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೀಸನಲ್ಲಿ ಬರೋದನ್ನೆಲ್ಲ ನಾವು ತಿನ್ನಬೇಕಲ್ವ, ಹಾಗಾಗಿ ಇದು ಮೊದಲನೇ ಸಲ ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಇವಾಗ ಹಾಕ್ಕೋಬೋದು, ಇಲ್ಲ ಅಂತಲೇ ಸಾರು ಆಯಿತು ಆಗಬೇಕಾದ್ರೆ ಕಟ್ ಮಾಡಿ ಹಾಕಿದ್ರು ಅದು ಚೆನ್ನಾಗಿರುತ್ತೆ. ನಾನು ರುಬ್ಬೋದಕ್ಕೆ ಹಾಕ್ಕೊಂಡೆ. ನೋಡಿ, ಇದೆಲ್ಲ ನಾವು ಬೇಳೆನ ಮಸ್ತಿಟ್ಕೊಂಡಿದ್ದಲ್ಲ, ಕಾಳು ಮಾತ್ರ ಉಂಡೆ ಕಾಳು ಹಂಗೇ ಇತ್ತು. ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕ್ತಾಯಿದ್ದೀನಿ ಫಸ್ಟು. ಇದಕ್ಕೆ ನಾನು ಹುಣಸೆಹಣ್ಣು ಹಾಕಿಲ್ಲ, ಯಾಕಂದರೆ ನಾನು ಟೊಮೊಟೊನ 4 ಟೊಮೊಟೊ ಹಾಕಿರೋದ್ರಿಂದ ಅದರಲ್ಲೇ ಹುಳಿ ಅಂಶ ಜಾಸ್ತಿ ಬಿಡುತ್ತೆ ಅಂಥೇಳಿ ನಾನು ಹುಣಸೆಹಣ್ಣು ಹಾಕಿಲ್ಲ. ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಸಪ್ರೇಟಾಗಿ ನಾನು ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ಮಿಕ್ಸಿ ಬಟ್ಲೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ, ನಾನು ಇವಾಗ ತರಕಾರಿ ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಇವಾಗ ಹಾಕ್ಬಿಟ್ಟು ನಾವು ಒಂದು ವಿಷಲ್ ಹಾಕ್ಸಿದ್ರೆ ನುಗ್ಗೆಕಾಯಿ ಖಂಡಿತವಾಗ್ಲೂ ಒಡೆಯೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಖಾರೆಲ್ಲ ರುಬ್ಬಿಟ್ಟು ನುಗ್ಗೆಕಾಯಿ, ಬೇಳೆ, ಬದನೆಕಾಯಿ, ತರಕಾರಿ ಎಲ್ಲ ಹಾಕಿ 1-2ರಿಂದ 3 ವಿಷಲ್ ಹಾಕ್ಸ್ತಾರಲ್ಲ, ಹಸಿ ಖಾರ ವಾಸನೆ ಹೋಗಲಿ ಅಂತ. ಆ ಥರ ಮಾಡೋದ್ರಿಂದ ನುಗ್ಗೆಕಾಯಿ ಎಲ್ಲ ಬೆಂದೋಗುತ್ತೆ, ನಾರು ಬಿಟ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ನೋಡಿ, ನಾನು 1 ವಿಷಲ್ ಹಾಕ್ಸ್ಕೊಂಡಿದ್ದೀನಿ, ಎಲ್ಲೂ ನುಗ್ಗೆಕಾಯಿ ಒಡೆದೋಗಿಲ್ಲ. 1-2 ಸಲ ಕುದಿಸೋ ತನಕನೂ ಅದು ನುಗ್ಗೆಕಾಯಿ ಒಡೆಯೋದಿಲ್ಲ. ನಾವು ಸಂಜೆ ಮೇಲೆ ಬಿಸಿ ಮಾಡ್ತೀವಿ ಅಂತಂದಾಗ ಆವಾಗ ಸ್ವಲ್ಪ ಸೀಳ್ಬಿಟ್ಟಂಗೆ ಆಗುತ್ತೆ ಹೊರತು, ಎರಡು ಸಲ ನಾವು ಊಟ ಮಾಡೋ ತನಕ ನುಗ್ಗೆಕಾಯಿ ಅದೇ ರೀತಿ ಉಂಡುಂಡೇನೇ ಇರುತ್ತೆ ಫ್ರೆಂಡ್ಸ್. ನೋಡಿ, ನುಗ್ಗೆಕಾಯಿ ಸಾರೇನೋ ರೆಡಿ ಆಯಿತು. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ, ಇಂಗು ತೆಂಗು ಬಿದ್ದರೆ ರುಚಿ ಚಂದ ಅಂತಾರಲ್ಲ, ಈಗ ನಾನು ಹಿಂಗೆ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಣಮೆಣ್ಸಿಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ಇದಕ್ಕೆ ನೋಡಿ, ಲಾಸ್ಟಲ್ಲಿ ಫೈನಲಾಗಿ ಒಗ್ಗರಣೆನೂ ರೆಡಿ ಆಯಿತು. ಈ ಒಗ್ಗರಣೆ ತೊಗೊಂಡು ಸಾರು ಕುದೀತಾ ಇತ್ತಲ್ಲ, ಇದಕ್ಕೆ ಹಾಕಿದ್ರೆ ಸೂಪರಾಗಿ ರೆಡಿ ಆಗುತ್ತೆ. ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬಾ ಕಷ್ಟ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೆ.
ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಬೇಕು. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸೂಪರ್ ಕಾಂಬಿನೇಷನು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಈಸಿಯಾಗಿರೋ ರೆಸಿಪಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಹೋಗಿ ಬರಲ್ಲ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.